ಕಳೆದ 3 ತಿಂಗಳಿಂದ ಒಂದು 2 ತಿಂಗಳಿಂದ ನೋಡ್ತಿದ್ರಿ ಡ್ರಾಪ್ ಆಗ್ತಾ ಇದ್ದಾರೆ. ಅದೆಲ್ಲ ನಿಮ್ ಗಮನಕ್ಕೆ ಬಂದಿದೆ. ನಿಮ್ಮ ಅಂಡರ್ ಆಫೀಸರ್ಸ್ ಸಹ ಸುಮಾರು ಜನ ಡ್ರಾಪ್ ಆಗ್ತಾ ಇದ್ದಾರೆ. ಈಗಾಗಲೇ ನಮ್ಮಲ್ಲಿ ಜಿಲ್ಲಾ ಮಟ್ಟದ 2 ಅಧಿಕಾರಿಗಳು ಆಗ್ಲೇ ಡ್ರಾಪ್ ಆಗಿದ್ದಾರೆ. ಅದನ್ನೆಲ್ಲ ನೀವು ಸೂಕ್ಷ್ಮವಾಗಿ ಗಮನಿಸಬೇಕು. ಈಗಿನ ಟೆಕ್ನಾಲಜೀಸ್ ಅಂತೂ ತುಂಬಾನೇ ಮುಂದುವರೆದಿದೆ. ನೀವು ಗೊತ್ತಿದ್ದು ಮಾಡ್ತಿರೋ ಆದ್ರೆ ಅಧಿಕಾರಿಗಳು ಇದರಲ್ಲಿ ಎಚ್ಚರ ವಹಿಸಬೇಕು. ದಯವಿಟ್ಟು ಯಾರು ಜಿಲ್ಲೆಯ ಮರ್ಯಾದೆ ಕಲಿಯುವಂತ ಕೆಲಸವನ್ನ ಮಾಡಬೇಡಿ ಅಂತ ನಾನು ನಿಮಗೆ ಸಮಿತಿಯ ಅಧ್ಯಕ್ಷನಾಗಿ ಸೂಚನೆ ಕೊಡ್ತಾ ಇಲ್ಲ, ಮನವಿಯನ್ನ ನಾನು ಮಾಡ್ತೀನಿ. ಇದು ನಿಮ್ಮಿಂದ ನಿಮ್ ಕೈಲಿ ನಮ್ಮ ಜಿಲ್ಲಾಡಳಿತದ ಮರ್ಯಾದೆ ನಿಮ್ಮ ಕೈಲಿರ್ತದೆ. ನೀವು ಎಚ್ಚರ ವಹಿಸಿ. ನೀವು ಇಲ್ಲಿ ಕೂತಿರೋ ತಪ್ಪು ಮಾಡ್ತೀರಿ ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಮ ಅಂಡರ್ ಅಫಿಷಿಯಲ್ಸ್ ಏನ್ ತಾಲೂಕು ಮಟ್ಟದ ಅಧಿಕಾರಿಗಳು ಇರ್ತಾರೆ, VS ಇಂದ ಹಿಡಿದು ಏನು ತಹಶೀಲ್ದಾರ್ ಅವರು ನೀವು ತಹಶೀಲ್ದಾರ್ಗಳಾಗಿರ್ಬೋದು, ವಿವಿಧ ಇಲಾಖೆಯ ಮುಖ್ಯಸ್ಥರುಗಳು ನಿಮ್ಮ ಅಂಡರ್ ಅಫಿಷಿಯಲ್ಸ್ಗೆ ಎಚ್ಚರಿಕೆಯಿಂದ ಈ ತರ ಎಲ್ಲ ಮುಂದಕ್ಕಾಗಲೇ ನೋಡ್ಕೊಡಿ ಅಂತ ಹೇಳ್ಬೇಕಂತಂದ್ರೆ ಇಡೀ ರಾಜ್ಯ ಹಾಸನ ಜಿಲ್ಲೆ ಎಲ್ಲ ನೋಡ್ತದೆ. ಏನಾದ್ರು ಒಂದು ಅಧಿಕಾರಿ ಯಾವ್ದಾದ್ರು ಈ ತರ ಸಿಕ್ಕಾಕೊಂಡಿದ್ದಕ್ಕೆ ನಮ್ಮನ್ನ ಬೇರೆ ಕಡೆ ನಾವು ಬೆಂಗಳೂರಿಗೆ ಹೋದಾಗ ನಮ್ಮನ್ನ ಕೇಳ್ತಾರೆ, ಏನ್ ನಿಮ್ಮ ಜಿಲ್ಲೆಯಲ್ಲಿ ಈ ತರ ಆಗ್ತಿದೆ ಅಂತ. ದಯವಿಟ್ಟು ಇದಕ್ಕೆ ಆಸ್ಪದ ಕೊಡಬೇಡಿ. ಯಾರ ನಿಮ್ಮ ಅಂಡರ್ ಅಧಿಕಾರಿಗಳು, ನಿಮ್ಮ ಕೆಲ ಹಂತದ ಅಧಿಕಾರಿಗಳನ್ನ ನಿಮ್ಮ ಕಮಾಂಡಿಂಗ್ ತಗೊಂಡು ತಗೊಳ್ಳುವಂತ ಕೆಲಸವನ್ನ ನೀವು ಮಾಡ್ಬೇಕು ಅಂತ ಹೇಳ್ತಾ ಮಾನ್ಯ ಮುಖ್ಯ ನಮ್ಮ CEO ಮೇಡಮ್ಗೆ ಸಭೆ ನಡೆಸ್ಕೋಬೇಕಂತ ಕೇಳ್ತೀನಿ.